ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರೇ, ಸ್ಯಾಂಡಲ್ವುಡ್ನಲ್ಲಿ ಹೊಸ ಹೀರೋ ಒಬ್ಬರು ಆಗಮನ ಆಗ್ತಾ ಇದೆ. ಹೌದು, ಹೀರೋ ಇಲ್ಲ, ಪ್ರಾಮಿಸಿಂಗ್ ಹೀರೋ ಇಲ್ಲವೇ ಇಲ್ಲ ಅಂಥೇಳಿ ನೀವು ಕಾಯ್ತಾ ಇದ್ದರೆ ದುಷ್ಯಂತ್ ಬರ್ತಾ ಇದ್ದಾರೆ ಇದೇ ನವೆಂಬರ್ 14ನೇ ತಾರೀಕು ಗತ ವೈಭವ ಸಿನಿಮಾ ಮೂಲಕ. ಹೌದು, ನಿಮ್ಗೆ ಈಗಾಗಲೇ ಸಿನಿಮಾ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ, ಗ್ಲಿಮ್ಸ್ ನೋಡಿರ್ತೀರಾ, ಟ್ರೈಲರ್ ಕೂಡ ನೋಡಿರ್ತೀರಾ, ಇಷ್ಟಪಟ್ಟಿರ್ತೀರಾ. ತಡ ಮಾಡೋದು ಬೇಡ, ಸಿನಿಮಾ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಕೇಳೋಣ. ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ದುಷ್ಯಂತ್ ಅವರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊತೀನಿ. ದುಷ್ಯಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಭಾರತಿ ಮೇಡಮ್ ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಆರಾಮ? ನಾನು ಆರಾಮ. ಸ್ಯಾಂಡಲ್ವುಡ್ಗೂ ಕೂಡ ಸ್ವಾಗತ ತಮಗೆ. ಧನ್ಯವಾದ ಮೇಡಮ್. ನಮ್ಮ ಜೊತೆಗೆ ದೇವಕನ್ಯಾ ಇದ್ದಾರೆ. ದೇವಕನ್ಯಾ ಅಂದರೆ ಗೊತ್ತಲ್ಲ, ಸುನೀಲ್ ಸರ್ ಒಂದ್ಸಲ ಹೆಸರಿಟ್ಬಿಟ್ಟು ಅಂದರೆ ಮುಗೀತು. ಆಶಿಕಾ ರಂಗನಾಥ್ ಅವರು ನಾಯಕಿ, ಚಿತ್ರದ ನಾಯಕಿ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಆಶಿಕಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ ದೇವಕನ್ಯಾ? ಸೂಪರ್ ಬರ್ತೀನಿ. ವರ್ಸಿಟಾಲಿಟಿ ನಿಮ್ಗೆ ಈ ಸಿನಿಮಾದಲ್ಲಿ ಅಲ್ವಾ? ಕ್ಯಾರೆಕ್ಟರ್ ಬೇರೆ 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 ಶೆಡ್ಯೂಲ್ ಕಾಣಿಸ್ಕೊತೀರಾ, ಖುಷಿ ಆಯ್ತಾ? ನೀವು ನನ್ನ ಇವತ್ತು ಪ್ರತಿಬಿಂಬಿಸೋಕೆ ನಮ್ಮ ಪೋರ್ಚುಗಲ್ ಲುಕ್ ಅಲ್ಲಿ ಬಂದಿದ್ರ, ಸೊ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಕಾಣ್ತಿದ್ರ, ಮುದ್ದಾಗಿ. ಥ್ಯಾಂಕ್ ಯು ಆಶಿಕಾ. ಜನನಾಯಕರ ಮಕ್ಕಳು ಸಿನಿಮಾ ನಾಯಕರಾಗೋದಕ್ಕೆ ಆಸೆ ಪಡೋದು ಯಾಕೆ? ಮೊದಲನೇದಾಗಿ ಆನ್ಸರ್ ಮಾಡ್ಬಿಡಿ. ಯಾರು ಇಂಥ ಮನೇಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿರೋದಿಲ್ಲ, ಅಥವಾ ಯಾರು ಇದೇ ಪ್ರೊಫೆಷನ್ ನಾನು ಮಾಡ್ತೀನಿ ಅಂತ ಮೊದಲೇ ಹುಟ್ಟಿದಾಗಲೇ ಏನು ನಿರ್ಧಾರ ಆಗಿರೋದಿಲ್ಲ. ಅದೆಲ್ಲ ಬೆಳೀತಾ ಬೆಳೀತಾ ಅವ್ರವ್ರ ಆಯ್ಕೆಗಳಾಗಿರುತ್ತೆ. ಒಬ್ರು ಬಿಸ್ನೆಸ್ ಮಾಡ್ತಾರೆ, ಒಬ್ರು ಪೊಲಿಟಿಕ್ಸ್ ಮಾಡ್ಬೋದು, ಒಬ್ರು ಸಿನಿಮಾ ಮಾಡ್ಬೋದು, ಇನ್ನೊಬ್ರು ಬೇರೆ ಯಾವುದೋ ಜಾಬ್ ಮಾಡ್ಬೋದು. ಅದು ಅವ್ರವ್ರ ಆಯ್ಕೆ, ವೈಯಕ್ತಿಕ ಆಯ್ಕೆ ಆಗಿರುತ್ತೆ. ಹಾಗೆ ಇಂಥವ್ರ ಮಕ್ಕಳಾಗೆ ಹುಟ್ಟಬೇಕು ಅಥವಾ ಇಂಥ ಊರಿನಲ್ಲೇ ಹುಟ್ಟಬೇಕು ಅನ್ನೋದು ಕೂಡ ನಾವೇನು ಅರ್ಜಿ ಹಾಕೊಂಡು ಹುಟ್ಟಿರೋದಿಲ್ಲಲ್ಲ. ಸೊ ಅದೆಲ್ಲ ಗೊತ್ತಿಲ್ಲ, ಭಗವಂತನ ನಿಶ್ಚಿತ ಅಂತ ನಿಶ್ಚಯ ಮಾಡಿರೋದು ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ನಿಮ್ಗೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಹುಟ್ಟಿದ್ ಯಾವಾಗ? ಹಂಗಾದ್ರೆ ಸಿನಿಮಾ ಮಾಡ್ಬೇಕು ಅನ್ನೋ ಆಸೆ ಬಹುಶಃ ಚಿಕ್ಕ ವಯಸ್ಸಿದ್ದಾಗಿಂದ ನಾನು ನಾಟಕಗಳು ಮಾಡ್ತಾ ಇದ್ದೆ ಶಾಲೆಯಲ್ಲಿ. ಏಕಪಾತ್ರಾಭಿನಯಗಳು ಈ ಥರದ್ದು ಮಾಡ್ತಾ ಇದ್ದೆ. ನಾನು ಸಿನಿಮಾಗಳು ನೋಡ್ತಾ ಇದ್ದೆ. ನೋಡಿದಾಗ ನನಗೆ ಇದೊಂದು ಹೊಸ ಪ್ರಪಂಚ, ಇದೇನೋ ಒಂದು ಮ್ಯಾಜಿಕ್ ತರ ಕಾಣ್ತಿತ್ತು ನನಗೆಲ್ಲ. ತೆರೆ ಮೇಲೆ ಯಾರೋ ಹತ್ರ ಇಲ್ಲ ಅಳು ಬರೋದು, ಅಲ್ಲಿ ಯಾರೋ ನಕ್ಕರು, ಇಲ್ಲಿ ನಾವು ನಗೋದು, ಇದೆಲ್ಲ ಅವ್ರು ಹೇಗ್ ಮಾಡ್ತಾರೆ ಒಂದು ಸಿನಿಮಾನ ಅನ್ನೋ ಒಂದು ಕುತೂಹಲ ನನ್ನಲ್ಲಿ ಇತ್ತು. ಆದ್ರೆ ನಾನು ಸಿನಿಮಾದಲ್ಲಿ ಯಾವ ರೀತಿ ಭಾಗಿ ಆಗ್ಬೋದು ಅನ್ನೋ ಅಂತ ಭಾವನೆ ನನಗೆ ಇರಲಿಲ್ಲ. ಆದ್ರೆ ಯಾವ್ದಾದ್ರು ಒಂದು ರೀತಿ ನಾನು ಅಸೋಸಿಯೇಟ್ ಆಗಿರ್ಬೇಕು. ಮೇ ಬಿ ಒಂದೇನೋ ಒಂದು ತಂತ್ರಜ್ಞನ ಆಗೋ, ಅಥವಾ ಒಂದು ಗಾಯಕನಾಗೋ, ಅಥವಾ ನಿರ್ಮಾಪಕನಾಗೋ, ಗೊತ್ತಿಲ್ಲ ಯಾವ ತರ ಅಂತ. ಆದ್ರೆ ನಾನು ಚಿತ್ರರಂಗದಕ್ಕೆ ಒಂದು ಒಡನಾಟ ಇಟ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು. ಬೆಳೀತಾ ಬೆಳೀತಾ ನಾನು ಏನ್ ಮಾಡ್ಬೇಕು ಜೀವನದಲ್ಲಿ ಅನ್ನೋಂಥ ಒಂದು ಚರ್ಚೆ ಒಂದು ಆಲೋಚನೆ ಬಂದಾಗ, ಒಂದು ಟೀನೇಜ್ ಅಲ್ಲಿ, ಅವಾಗ ಇದು ಒಂದು ಪ್ರಯತ್ನ ಪಡ್ಬೋದಾ ಅನ್ನುವಂಥ ಥಾಟ್ಗಳು ಬರೋಕ್ಕೆ ಶುರುವಾಯಿತು. ಆ ಆಲೋಚನೆ ಮೇಲೆ ಆಯ್ತು, ಒಂದು ಸ್ವಲ್ಪ ಇದ್ರಲ್ಲಿ ಒಂದು ಪ್ರಯಾಣ ಮಾಡಿ ನೋಡೋಣ ಅಂತ ಹೇಳಿ ನಾನು ಬೀದಿ ನಾಟಕಗಳು, ಡ್ರಾಮಾ, ಶಾರ್ಟ್ ಸಿನಿಮಾಗಳು, ಅಭಿನಯ ಶಾಲೆಗಳು, ಈ ಥರದ್ದು ಒಂದು ಪ್ರಯೋಗ ಶುರು ಮಾಡಿದೆ. ಅಲ್ಲಿ ನಾವು ಎಲ್ಲೋ ನಾಟಕ ಮಾಡ್ತಿದೀವಿ ಅಂದ್ರೆ ಅಲ್ಲಿ ಜನ ಬಂದು ಹೇಳೋವಂಥ ವಿಚಾರಗಳು, ಅವ್ರು ಬಂದು ಬೆಂತಟ್ಟುವಂಥದ್ದು, ಪ್ರೋತ್ಸಾಹಿಸೋದು, ಇದೆಲ್ಲ ನೋಡಿದಾಗಿಲ್ಲ ನಾನೊಬ್ಬ ಚಿತ್ರನಟ ಆಗಬಹುದು ಅನ್ಸುತ್ತೆ ಅನ್ನುವಂಥ ಭಾವನೆ ಬಂತು. ಲೆಟ್ಸ್ ವರ್ಕ್ ಆನ್ ದಿಸ್ ಅಂತ ಹೇಳಿ ಅದಾದ್ಮೇಲೆ ಅದ್ರ ಮೇಲೆ ಕೆಲಸ ಮಾಡಕ್ ಶುರು ಮಾಡಿದೆ. ಆಶಿಕಾ ಅವರೇ, ಹೇಗಾಯ್ತು ಗತ ವೈಭವದ ಜೊತೆ ನಿಮ್ಮ ಜರ್ನಿ ಶುರುವಾಯ್ತು? ತಮಿಳ್ ಸಿನಿಮಾಗೆ ನಾನು ತಂಜಾವೂರಲ್ಲಿ ಶೂಟ್ ಮಾಡ್ತಿದ್ದೆ. ಅವಾಗ ಸುನೀಲ್ ಸರ್ ಆಲ್ರೆಡಿ ಹೇಳಿದ್ರು, ಒಂದು ಸಿನಿಮಾ ಇದೆ ಮ್ಯಾಮ್, ಮಾತಾಡ್ಬೇಕು ಅಂತ. ಬಟ್ ಇಲ್ಲಿ ಬಂದು ಮಾತಾಡಕ್ಕಾಗಿಲ್ಲ, ಸೊ ನಾನು ಫೋನಲ್ಲೇ ನರೇಷನ್ ಕೊಡ್ತೀನಿ ಅಂತ ಹೇಳಿದ್ರು. ಸೊ ನಾನು ಅಮ್ಮ ಇಬ್ರು ಕೂತ್ಕೊಂಡು ತಂಜಾವೂರಲ್ಲಿ, ಅವತ್ತು ನನಗೆ ಬ್ರೇಕ್ ಇತ್ತು, ಸೊ ಫೋನ್ ಕಾಲಲ್ಲಿ ಆಲ್ಮೋಸ್ಟ್ 2 hours ಏನೋ ನರೇಷನ್ ಕೊಟ್ಟರು. ನಾನು ಅಮ್ಮ ಇಬ್ರು ಬಿದ್ದು ನಗಾಡಿದೀವಿ, ಎಷ್ಟು ಎಂಜಾಯ್ ಮಾಡ್ಕೊಂಡು ಏನೋ ಕತೆ ಕೇಳಿದೀವಿ. ನಿಮ್ಗೆ ಗೊತ್ತು, ಸುನಿ ಸರ್ ಮಾತಾಡೋ ರೀತಿನೇ ಹಾಗೆ. ಅವ್ರ ಸಿನಿಮಾಗಳಲ್ಲಿ ಪಂಚ್ ಲೈನ್ಸ್ ಇಂದ ಹಿಡಿದು ಅವರು ಎವ್ರಿ ಸಿಂಗಲ್ ಡೈಲಾಗ್ನ, ಹ್ಯೂಮರ್ನ ತುಂಬಾ ಚೆನ್ನಾಗಿ ಕನ್ವೆ ಮಾಡ್ತಾರೆ. ಸೊ ಅದು ನಾವು ತುಂಬಾ ಎಂಜಾಯ್ ಮಾಡ್ಕೊಂಡು ಕೇಳಿದಂಥದ್ದು. ಆ್ಯಂಡ್ ಅಂದರೆ ಫಸ್ಟ್ ಕೇಳಿ ಒಂದು ಸ್ವಲ್ಪ ಟೈಮ್ ಆಯಿತು ಶುರುವಾಗೋಕ್ಕೂ ಕೂಡ. ಆ್ಯಸ್ ದಿಸ್ ಇಸ್ ಅ ಬಿಗ್ ಕ್ಯಾನ್ವಾಸ್ ಸಿನಿಮಾ, ಒಂದು ದೊಡ್ಡ ಬಜೆಟ್ನಲ್ಲಿ ಮಾಡ್ತಿರೋದ್ರಿಂದ ಎವ್ರಿ ಶೆಡ್ಯೂಲ್ ಹ್ಯಾಡ್ ಟು ಟೇಕ್ ಇಟ್ಸ್ ಓನ್ ಟೈಮ್ ಶುರುವಾಗೋದಕ್ಕೆ ಅಂತ. ಸೊ ನಾನು ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇರ್ತಿದ್ದೆ, ಇಲ್ಲಿ ಪ್ರಿಪ್ರೇಷನ್ ನಡೀತಿತ್ತು. ಸೊ ಆ್ಯಸ್ ಆ್ಯಂಡ್ ವೆನ್ ತುಂಬ ಕನ್ವೀನಿಯೆಂಟಾಗಿ ಕಂಫರ್ಟಬಲ್ ಆಗಿ ಟೀಮ್ ನನಗೆ ಟೈಮ್ ಮಾಡಿಕೊಟ್ರು
ಶೂಟ್ ಮಾಡೋದಕ್ಕಾಗಿರ್ಲಿ, ಪ್ರಿಪೇರ್ ಮಾಡೋಕ್ಕಾಗಲಿ ಎವ್ರಿ ಸೀನ್ಗೆ. ಸೊ ಲುಕ್ ಟೆಸ್ಟ್ಗಳು ಮಾಡಿದ್ವಿ ಎವ್ರಿ ಕ್ಯಾರೆಕ್ಟರ್ಸ್ಗೆ. ಸೊ ಹಾಗೆ ಕತೆ ಕೇಳಿದ ತಕ್ಷಣ ಇಷ್ಟ ಆಯಿತು, ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಆ್ಯಂಡ್ ಈ ಒಂದು ಕತೆಗೆ ತುಂಬ ಪೊಟೆನ್ಷಿಯಲ್ ಇರೋ ಹೀರೋನೇ ಬೇಕಿತ್ತು. ಆ್ಯಂಡ್ ನನಗೆ ಸುನಿ ಸರ್ ಮೇಲೆ ಇರೋಂಥ ಒಂದು ನಂಬಿಕೆ, ಅವರು ಎಷ್ಟೋ ಒಳ್ಳೊಳ್ಳೆ ನಟರನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಸಿನಿಮಾಗಳಲ್ಲಿ ಹೀರೋಗೆ ತುಂಬಾ ಸ್ಕೋಪ್ ಇರುತ್ತೆ ಪರ್ಫಾರ್ಮ್ ಮಾಡೋಕ್ಕೆ, ಜೊತೆಗೆ ಹೀರೋಯಿನ್ಸ್ ಜೊತೆಗೆ. ಸೊ ಒಳ್ಳೆ ಹೀರೋನೇ ಅವ್ರು ಸೆಲೆಕ್ಟ್ ಮಾಡಿರ್ತಾರೋ ಅನ್ನೋ ನಂಬಿಕೆ. ಗೊತ್ತಿರಲಿಲ್ಲ, ದುಷ್ಯಂತ್ ಅವರು ಒಂದೇ ಊರಿನವರು, ಮುಂಚೆ ಪರಿಚಯ ಇರಲಿಲ್ಲ. ಬಟ್ ಈ ಸಿನಿಮಾ ಮೂಲಕ ಅವರು ಡೆಬ್ಯೂ ಮಾಡ್ತಿದ್ದಾರೆ ಅಂತ ಕೇಳಿದೆ. ಆ್ಯಂಡ್ ಸಾಕಷ್ಟು ಹಿನ್ನೆಲೆ ಇದೆ, ಹಿ ಹಸ್ ಪ್ರಿಪೇರ್ಡ್ ವೆಲ್ ಅನ್ನೋದು ಗೊತ್ತಿತ್ತು. ಆ್ಯಂಡ್ ಆಸ್ ಅ ಟೀಮ್ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿತ್ತು. ಸೊ ಯಾ, ದಟ್ಸ್ ಹೌ ಐ ವಾಸ್ ಆನ್ ಬೋರ್ಡ್. ನನಗೆ ನಿಮ್ಮಿಬ್ಬರ ಕ್ಯಾರೆಕ್ಟರ್ ಗತವೈಭವದಲ್ಲಿ ಹೇಗೆ ಅಂತ ಕೇಳಕ್ಕೆ ಅವಕಾಶನೇ ಇಲ್ಲ. ಯಾಕೆ ಗೊತ್ತಾ, ಯಾವ ಕ್ಯಾರೆಕ್ಟರ್ ಇದೆ, ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀರಾ ಅಂತ ಕೇಳೋ ಪ್ರಶ್ನೆನೇ ಬರಲ್ಲ. ಹೇಳಿ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿ ಕ್ಯಾರೆಕ್ಟರ್ ಬಗ್ಗೆ ದುಷ್ಯಂತ್ ಅವರಿಂದ. 4 ಜನ್ಮದ ಕಥೆ. ಮೊದಲನೇದಾಗಿ ಒಂದು ಸನಾತನ ಧರ್ಮದ ಹಿನ್ನೆಲೆಯಿಂದ ಶುರುವಾಗುತ್ತೆ. ದೇವಲೋಕ, ಸಮುದ್ರ ಮಂಥನ, ಈ ರೀತಿಯ ಒಂದು ಪೌರಾಣಿಕ ಪಾತ್ರದಿಂದ ಶುರುವಾಗಿ ಅಲ್ಲಿ ನಾನು ರಾಕ್ಷಸ, ಇವರು ದೇವಕನ್ಯೆ, ಅಲ್ಲಿಂದ ಶುರುವಾಗಿ ಮತ್ತು 1498ರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯುವಂಥದ್ದು. ಅದೊಂದು ಪೋರ್ಚುಗಲ್ ಶಿಪ್ ಎಪಿಸೋಡ್. ಈಗ ಶಿಪ್ದು ಹಾಡ್ ಬಿಡುಗಡೆ ಆಗಿದೆ, ಅದ್ರಲ್ಲಿ ನೋಡಿರ್ತೀರಾ ನೀವು ಯಾವ ರೀತಿ ವಿಜುವಲ್ಸ್ ಇರಬಹುದು ನೋಡ್ಕೊಂಡೆ ಕಾಸ್ಟ್ಯೂಮ್ ಸೊ ಅದು ವಾಸ್ಕೋ ಡ ಗಾಮ ಅಂತ ಒಂದೊಂದು ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯೋದು 1498ರದ್ದು ಅದೊಂದು ಎಪಿಸೋಡ್. ಅದಾದ್ಮೇಲೆ ಸ್ವತಂತ್ರ ಪೂರ್ವದ ಒಂದು ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಒಬ್ಬ ಕಂಬಳ ವೀರನ ಕಥೆ, ಕಂಬಳ ಓಡಿಸೋನು. ಅವನ ಒಂದು ಅಲ್ಲೊಂದು ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ, ಒಂದು ನಿಷ್ಕಲ್ಮಶವಾದಂತ ಒಂದು ಪ್ರೀತಿ ಇದೆ. ಇದೆಲ್ಲದೂ ಕೂಡ ಇವತ್ತಿನ ಪ್ರೆಸೆಂಟ್ ಡೇಗೆ ಕನೆಕ್ಟೆಡ್ ಅಂತ ಹೇಳುವಂಥದ್ದು. ನಮ್ಮ ಸನಾತನ ಧರ್ಮದಿಂದ ಹಿಡಿದು ಭಾರತಕ್ಕೆ ಸಮುದ್ರ ಮಾರ್ಗ ಕಂಡುಹಿಡಿಯೋದ್ರಿಂದ ಹಿಡಿದು ಭಾರತದ ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ನಡೆಯುವಂತ ಘಟನೆ, ಇದೆಲ್ಲದೂ ಕೂಡ ಇವತ್ತಿನ ದಿನಕ್ಕೆ ಒಂದು ಕನೆಕ್ಷನ್ ಇದೆ ಅನ್ನುವಂಥದ್ದು ಸ್ಕ್ರೀನ್ ಪ್ಲೇ. ನಿಮ್ಗೆ 4 ಶೇಡಲ್ಲಿ ಆಶಿಕಾ, 4 ಶೇಡಲ್ಲಿ ತುಂಬಾ ಫೇವ್ರೇಟ್ ಅನ್ಸೋದು, ಮಜವಾಗಿತ್ತು ಅನ್ನೋದು ಯಾವುದು? ಎಲ್ಲಾನು ಒಂದು ಹೊಸ ರೀತಿಯಾದ ಕ್ಯಾರೆಕ್ಟರ್ಸೇನೆ. ಬಟ್ ನನಗೆ ನಾವು ಕರಾವಳಿ ಪ್ರದೇಶ ಲೈಕ್ ಮಂಗಳೂರು ಪೋರ್ಷನ್ನ ಒಂದು ನನಗೆ ಪರ್ಫಾರ್ಮೆನ್ಸಿಗೆ ಅಂತ ಸ್ಕೋಪ್ ಇರುವಂಥದ್ದು ಇಬ್ಬರಿಗೂ ಹೇಳ್ಬೋದು. ಪರ್ಫಾರ್ಮೆನ್ಸಿಗೆ ಆ ಒಂದು ಎಮೋಷನಲ್ ಇಂದ ಹಿಡಿದು ಒಂದು ಫನ್ ಕ್ಯೂಟ್ ಲವ್ ಸ್ಟೋರಿವರೆಗೂ ಅಲ್ಲಿ ಪರ್ಫಾರ್ಮೆನ್ಸಿಗೆ ತುಂಬಾ ಒತ್ತು ಕೊಡೋವಂಥದ್ದು. ಸೊ ನಾನು ಆ ಪಾರ್ಟ್ನ ಮಂಗಳ ಅನ್ನೋ ಕ್ಯಾರೆಕ್ಟರ್ ಅದು ತುಂಬಾ ಇಷ್ಟಪಟ್ಟು ಖುಷಿಯಿಂದ ಮಾಡಿದ್ದು. ಆ್ಯಂಡ್ ಅದು ಅಲ್ಲದೆ ಆ ಮಂಗಳೂರು ಭಾಷೆ ಯೂಶಲಿ ನಾವು ಕನ್ನಡದಲ್ಲಿ ರೆಗ್ಯುಲರ್ ಆಗಿ ಮಾತಾಡ್ತೀವಿ, ಬಟ್ ಅದರಲ್ಲಿ ಅವ್ರದ್ದೇ ಒಂದು ಶೈಲಿಯ ಭಾಷೆನ ನಾವು ಮಾತಾಡಬೇಕಾಗಿತ್ತು. ಆ್ಯಂಡ್ ಅದಕ್ಕೆ ಅಂತ ನಾವು ಕೋಚಿಂಗ್ ತಗೊಂಡು, ಕಾರ್ತಿಕ್ ಅಂತ ಒಬ್ರು ಆಕ್ಟರ್ ಇದ್ದಾರೆ ನಮ್ಮ ಸಿನಿಮಾದಲ್ಲೇನೆ, ಅವರು ಕುಂದಾಪುರದ ಕಡೆಯವರು. ಸೊ ಅವರು ಬಂದು ನಮಗೆ ಒಂದು 2-3 ಡೇಸ್ ಕೋಚಿಂಗ್ ಮಾಡಿ ನಾವು ಜಾಸ್ತಿ ಆಗಿತ್ತು. ಬೇಗ ಎತ್ಕೊಂಡ್ಬಿಟ್ರು ಭಾಷೆನ, ಹಿಂಗೆ ಎತ್ಕೊಂಡ್ರು. ಹೌದು, ಅಂದ್ರೆ ನನಗೆ ಸ್ಕೂಲ್ನಲ್ಲೆಲ್ಲ ನಂಗೆ ಮಂಗಳೂರು ಶೆಟ್ಟಿ ಫ್ರೆಂಡ್ಸ್ ಇದ್ರು. ಸೊ ಅವರೆಲ್ಲ ಮಾತಾಡ್ಬೇಕಾದ್ರೆ ನಾನು ಅವ್ರಿಗೆಲ್ಲ ರೇಗಿಸೋಕೆ ಹೌದಲ್ಲವಾ ಆ ಥರ ಎಲ್ಲ ನಾನು ರೇಗಿಸ್ಕೊಂಡು ಮಾತಾಡ್ತಿದ್ದೆ. ಬಟ್ ಇದು ಬಂದಾಗ ನಾನು ತುಂಬ ಬೇಗ ಪಿಕಪ್ ಮಾಡಿಬಿಟ್ಟೆ. ಆ್ಯಂಡ್ ನಾವು ಸ್ವಲ್ಪ ಬೇಗನೆ ಹೋಗಿ ನಂದು ಶುರು ಮಾಡಿದಾಗ ಸೊ ನನಗೆ ಈಸಿಯಾಗೆ ಲ್ಯಾಂಗ್ವೇಜ್ ಬಂದ್ಬಿಡ್ದು. ಆ್ಯಂಡ್ ಅದರೊಳಗೆ ಒಂದು 18 ವರ್ಷದ ಹುಡುಗಿಯ ಪ್ರಾಯದ ಹುಡುಗಿ ಕ್ಯಾರೆಕ್ಟರಿಂದ ಹಿಡಿದು ಮೆಚೋರ್ಡ್ ಅಂದರೆ ಒಂದು ರೆಸ್ಪಾನ್ಸಿಬಲ್ ಹೆಣ್ಮಗು ಒಂದು ಮನೇಲಿ ಹೇಗಿರ್ತಾಳೆ ಅಲ್ಲಿವರೆಗೂ ಆ ಜರ್ನಿ ತೋರಿಸುತ್ತೆ. ಆ ಕ್ಯಾರೆಕ್ಟರ್ ಆರ್ಕ್ ಇದೆ ಆ ಒಂದು ಕಥೆಯಲ್ಲಿ. ಸೊ ಅದನ್ನು ನಾನು ತುಂಬಾ ಎಂಜಾಯ್ ಮಾಡಿಕೊಂಡು ಮಜವಾಗಿ ಸೆಟ್ಟಲ್ಲೆಲ್ಲ ಒಂದು ಫನ್ ಕ್ರಿಯೇಟ್ ಮಾಡ್ಕೊಂಡು ಮಾಡಿದಂಥ ಒಂದು ಕ್ಯಾರೆಕ್ಟರ್. ಸೊ ಅದು ತುಂಬಾ ಜನಕ್ಕೂ ಕೂಡ, ಈಗ ನಾವು ನೋಡಿದವರೆಲ್ಲ ನಮ್ಮ ಟೀಮಲ್ಲೆಲ್ಲ ಎಲ್ರಿಗೂ ಆ ಒಂದು ಕ್ಯಾರೆಕ್ಟರ್ ಆಗಿರಲಿ ಅಥವಾ ನಮ್ಮ ಇಬ್ಬರ ಒಂದು ಪರ್ಫಾರ್ಮೆನ್ಸ್ ಆಗಿರಲಿ ಆ ಒಂದು ಪಾರ್ಟಲ್ಲಿ ತುಂಬಾ ಇಷ್ಟ ಆಗುತ್ತೆ. ಮನಸ್ಸಲ್ಲಿ ತುಂಬ ಉಳಿಯುವಂಥ ಒಂದು ಪಾತ್ರ. ಸಿನಿಮಾ ನೋಡ್ತೀನಿ 14ಕ್ಕೆ, ಓಕೆ. ನನಗೆ ಮಜವಾಗಿ ಅನ್ಸೋದು, ತುಂಬ ವಿಶೇಷ ಅನ್ಸೋದೇನು ಗೊತ್ತಾ, ಈ ಪೋರ್ಚುಗಲ್ ಕ್ಯಾರೆಕ್ಟರ್ ಇಬ್ಬರದ್ದು ಕೂಡ. ಈಗ ಇಂಡಿಯನ್ ಸ್ಕಿನ್ ಟೋನ್ಗೆ ಅಥವಾ ನಮ್ಮ ಲುಕ್ಗೆ ನಾವು ಏನೇ ಮಾಡಿದ್ರು ಅದು ಯುರೋಪ್ ಥರ ಅನ್ಸಲ್ಲ. ಬಟ್ ನಿಮ್ಮ ಆ ಲುಕ್ಗೆ ಹೆಂಗೆ ತಯಾರಿ ಮಾಡ್ಕೊಂಡ್ರಿ? ಅಂದರೆ ಇದು ಪೋರ್ಚುಗಲ್ ಸೀಕ್ವೆನ್ಸ್ ನಾವು ಲಾಸ್ಟಲ್ಲಿ ಶೂಟ್ ಮಾಡಿದ್ದು. ಫಸ್ಟು ಪ್ರಸ್ತುತ ಕತೆ ದೇವಲೋಕ, ಮಂಗಳೂರು ಪೋರ್ಷನ್ ದೇವಲೋಕ, ಕೊನೆಗೆ ನಾವು ಪೋರ್ಚುಗಲ್ ಮಾಡಿದ್ದು. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ಪೋರ್ಚುಗಲ್ ಸೀಕ್ವೆನ್ಸ್ ಮಾಡಬೇಕೋ ಬೇಡವೋ ಅನ್ನೋದು ಒಂದು 50-50 ಡೌಟಲ್ಲಿದ್ವಿ ಎಂಟೈರ್ ಟೀಮು.
ಬಟ್ ಅದಕ್ಕೆ ಹೋಲ್ ಕ್ರೆಡಿಟ್ ಸುನಿ ಸರ್ ತುಂಬಾ ಸ್ಟ್ರಾಂಗ್ ಆಗಿ ನಿಂತರು, ಇಲ್ಲ ಅದ್ ಮಾಡ್ಲೇಬೇಕು, ಅದು ಅಂದ್ರೆ ಅವರ ಒಂದು ಫೋರ್ಟೆ ಅಂತ ಹೇಳ್ಬೋದು ಪೋರ್ಚುಗಲ್ ಸೀಕ್ವೆನ್ಸ್. ಬಿಕಾಸ್ ತುಂಬಾ ಮಜಾ ಕೊಡುತ್ತೆ, ತುಂಬಾ ಒನ್ ಲೈನರ್ಸ್ ಆಗಿರ್ಲಿ, ಒಂದು ಕಾಮಿಡಿ, ಒಂದು ಹ್ಯೂಮರ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಲ್ಲಿ. ಸೊ ಆ ಒಂದು ಸೀಕ್ವೆನ್ಸ್ ನ ಸುನಿ ಸರ್ ತುಂಬಾನೇ ಪ್ರೀತಿಯಿಂದ ಇಲ್ಲ ಇದ್ ಮಾಡ್ಲೇಬೇಕು, ಇದು ಒಳ್ಳೆ ಇದಾಗುತ್ತೆ ಅಂತ. ಅಂಡ್ ಐ ಥಿಂಕ್ ಇಟ್ ವಾಸ್ ಅ ವೆರಿ ರೈಟ್ ಡಿಸಿಷನ್, ಬಿಕಾಸ್ ಅದು ಇಟ್ ಇಸ್ ಆಡಿಂಗ್ ಅಪ್ ಸೋ ಮಚ್ ಅಂತ ಹೇಳ್ಬೋದು. ಬಿಕಾಸ್ ನೀವು ಇವಾಗ ಸಾಂಗ್ ಎಲ್ಲ ನೋಡಿದಾಗ ಅದು ಒಂದು ತುಂಬಾ ಹೊಸತನ ಇದೆ. ಎಲ್ಲರೂ ಇದುವರೆಗೂ ಶಿಪ್ ಸೀಕ್ವೆನ್ಸ್ ನಾವು ನೋಡಿರ್ತೀವಿ, ಸೆಟ್ ಹಾಕಿ ಮಾಡಿರ್ತಾರೆ, ಸೆಟ್ಟಲ್ಲಿ ಒಂದಷ್ಟು ದಿನಗಳು ಕಾಲ ಶೂಟ್ ಮಾಡಿ ಅದಕ್ಕೆ VFX ಮಾಡಿ, ನಾವು ಎಷ್ಟೇ VFX ಮಾಡಿ ಏನೇ ಮಾಡಿದ್ರು ಅದಷ್ಟು ನ್ಯಾಚುರಲ್ ಆಗಿ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಬಟ್ ನಾವು ತುಂಬಾ ಟೈಮು ಈ ಶಿಪ್ನ ಸೆಟ್ಟಲ್ ಹಾಕಿ ಮಾಡೋದ ಅಥವಾ ರಿಯಲ್ ಲೊಕೇಶನ್ಗೆ ಹೋಗಿ ಶೂಟ್ ಮಾಡೋದು ಅನ್ನೋ ತುಂಬ ಕನ್ಫ್ಯೂಷನ್ ಇತ್ತು. ಸೊ ಈ ಒಂದು ಲೊಕೇಶನ್ ರಿಕ್ವೈರ್ಮೆಂಟ್ಸ್ ಆಗಿರಲಿ ಎಲ್ಲವೂ ತಲೆಯಲ್ಲಿ ಇಟ್ಕೊಂಡು ಮಾಡೋದು ಬೇಡವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ವಿ. ಬಟ್ ಸೋ ಗ್ಲಾಡ್ ದಟ್ ವಿ ಟುಕ್ ಅಪ್ ದಟ್ ಡಿಸಿಷನ್ ಇಲ್ಲ ಮಾಡಬೇಕು ಅಂತ. ಆ್ಯಂಡ್ ಅದಾದ್ಮೇಲಿಂದ ನಮ್ಮ ಕಾಸ್ಟ್ಯೂಮ್ಸ್ ವರ್ಷಿಣಿ ಅವರು ಕಾಸ್ಟ್ಯೂಮ್ ಸ್ಟೈಲಿಂಗ್ ಮಾಡಿರೋದು. ಸೊ ಈಚ್ ಆ್ಯಂಡ್ ಎವ್ರಿಬಡಿ, ನಮ್ಮಿಬ್ಬರ ಕಾಸ್ಟ್ಯೂಮಿಂದ ಹಿಡಿದು ಪ್ಲಸ್ ಸುನಿ ಸರ್ ಅವರು, ವಿಲಿಯಮ್ ಸರ್ ಎಲ್ಲರೂ ಒಂದು ಸಣ್ಣ ಸಣ್ಣ ಕ್ಯಾಮಿಯೋ ಥರ ಒಂದು ಸಾಂಗಲ್ಲಿ ಬರೋ ಅಂಥದ್ದು.